ಪ್ರೀತಿಯ ವೀಕ್ಷಕರಿಗೆ ಸಂತೋಷ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೋಗ್ತಾ ಇದ್ದೇನೆ ನಮ್ಮ ಕಾಡಿಗೆ. ಯಾಕೆಂದರೆ ನಮ್ಮ ಕಾಡಿನಲ್ಲಿ ತುಂಬ ಅಣಬೆಗಳು ಆಗಿದೆ ಅಂತ ಹೇಳ್ತಿದ್ರು ಅಮ್ಮ. ಆದರೆ ತರುವಂಥದ್ದು ಕೆಲವೊಮ್ಮೆ ಹಾಳಾಗಿ ಹೋಗಿರ್ತದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾಡಿಗೆ ಹೋಗಬೇಕಾದ್ರೆ ತೋಟ ಎಲ್ಲ ದಾಟಿ ಹೋಗಬೇಕು. ಹಾಗಾಗಿ ನೋಡಿ, ತುಂಬ ಮೊನ್ನಿಂದ ತುಂಬ ಮಳೆ ಬೇರೆ ಬಂದಿದೆ. ಇಲ್ಲಿ ನಮ್ಮ ಹಳ್ಳದಲ್ಲಿ ತುಂಬ ನೀರು ಬರ್ತುಂಟು. ಈಗ ನಾನು ಈ ತೋಡನ್ನು ಕ್ರಾಸ್ ಮಾಡಿ ಹೋಗಬೇಕಾಗ್ತದೆ. ನೀರು ತುಂಬ ಉಂಟು ನೋಡಿ, ತುಂಬ ಬಂದಿದೆ ನೋಡಿ. ಈ ಕಡೆಯಿಂದ ನಾನು ಆ ಕಡೆ ಕಾಡಿಗೆ ಹೋಗಬೇಕಾಗ್ತದೆ, ದಟ್ಟವಾದ ಅರಣ್ಯ. ಸೊ ಹೋಗೋಣ ಬನ್ನಿ, ಒಂದು ದಾಟ್ಬೇಕು ಈಗ. ಬನ್ನಿ ಹೋಗೋಣ. ನೋಡಿ, ಇದು ಮೊನ್ನೆಯಿಂದ ಬಂದಂತಹ ನೀರು ತುಂಬ ಆಳ ಉಂಟು ನೋಡಿ. ಇದು ನಮ್ಮ ಗೇರುಕಟ್ಟೆಯಿಂದ ಸೀದಾ ನಮ್ಮ ಮುಗೇರೋಡಿ ಆ ಕಡೆ ನೀರು ಹರಿದು ಹೋಗುವಂಥದ್ದು ನೋಡಿ. ಇಲ್ಲೊಂದು ಕಲ್ಲುಂಟು, ದೊಡ್ಡ ಕಲ್ಲು ಬಿದ್ದಿದೆ. ಸೊ ನಾವೀಗ ಈ ಕಡೆಯಿಂದ ತೋಡನ್ನು ಕ್ರಾಸ್ ಮಾಡಿ ಆಯಿತು, ಹಳ್ಳವನ್ನು ಕ್ರಾಸ್ ಮಾಡಿ ಆಯಿತು. ಈಗ ನಾವು ನಮ್ಮ ಗುಡ್ಡೆಗೆ ಹೋಗ್ತಾ ಇದ್ದೇವೆ. ಇದು ನಮ್ಮ ದೊಡ್ಡ ಅರಣ್ಯ, ಕಾಡು. ಹೋಗಿ ತುಂಬ ದಿನ ಆಯಿತು, ಅಂದರೆ ರೀಸೆಂಟಾಗಿ 2 ತಿಂಗಳ ಮುಂಚೆ ಹೋಗಿದ್ವಿ ಇನ್ನು ತರಲಿಕ್ಕೆ. ಈಗ ತುಂಬ ನೋಡಿ, ತುಂಬ ದಟ್ಟವಾದ ಅರಣ್ಯ. ಹೋಗೋದು ತುಂಬ ದಿನ ಆಗೋದರಿಂದ ಹೋಗಲಿಕ್ಕೆ ಕಷ್ಟ ಆಗ್ತದೆ ನೋಡಿ. ಇದು ನಮ್ಮ ಅರಣ್ಯ. ಬೇಸಿಗೆಯಲ್ಲಿ ನಾವು ಇದರ ಎಲೆಗಳನ್ನು ರಾಶಿ ಹಾಕಿ ಹಟ್ಟಿಗೆ ಹಾಕುವಂಥದ್ದು. ಮತ್ತು ಅರಣ್ಯದಲ್ಲಿ ನಾನಾ ರೀತಿಯ ಹಣ್ಣುಗಳು ಸಿಗ್ತದೆ. ನಾವಿಲ್ಲಿ ರಾತ್ರಿ ಹೊತ್ತು ಬರಲಿಕ್ಕಾಗೋದಿಲ್ಲ, ದಿನದಲ್ಲಿ ಮಾತ್ರ ಬರಲಿಕ್ಕಾಗೋದು. ಯಾಕೆಂದರೆ ರಾತ್ರಿ ಹೊತ್ತು ಬಂದರೆ ಇಲ್ಲಿ ಹಂದಿಗಳು, ಕೆಲವೊಮ್ಮೆ ಹುಲಿ ಎಲ್ಲ ಬರ್ತದೆ. ಹಂದಿಗಳು ಜಾಸ್ತಿ ಈ ಕಡೆ. ಮತ್ತು ಡೇ ಟೈಮಲ್ಲಿ ನಮಗೆ ಇಲ್ಲಿ ವಿಶೇಷವಾಗಿ ನವಿಲು ಮತ್ತು ನಮ್ಮ ಇದು ಬರ್ತದಲ್ಲ, ನವಿಲು ಜೊತೆ ಮೊಲ, ಅಳಿಲು, ಮತ್ತು ಕೆಲವೊಮ್ಮೆ ಜಿಂಕೆ ಸಹ ಬರ್ತದೆ ಈ ಕಡೆ. ನೋಡಲಿಕ್ಕೆ ಚೆಂದ ಉಂಟು ನೋಡಿ. ನಮ್ಮದು ದೊಡ್ಡ ಕಾಡು. ದೊಡ್ಡ ಕಾಡಿನಲ್ಲಿ ಅಣಬೆಯನ್ನು ಹುಡುಕುವಂಥದ್ದು ಎಲ್ಲಿ ಇದೆ ಅಂತ ಗೊತ್ತಾಗಲ್ಲ. ಸೊ ನೆಲವನ್ನು ನೋಡಿ ನಾವು ಅಣಬೆಯನ್ನು ನೆಕ್ಕುವಂಥದ್ದು. ಪರಿಮಳ ಬರ್ತುಂಟು ಅಣಬೆಗಳದ್ದು. ಸೊ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ನೋಡುವ. ನೋಡಿ, ಇದು ಉಯ್ಯಾಲೆ, ಪ್ರಾಕೃತಿಕವಾಗಿ ಆದದ್ದು ಉಯ್ಯಾಲೆ. ನಮ್ಮ ಚಿಕ್ಕಿರುವಾಗ ನಾವು ಇದರಲ್ಲಿ ಆಟ ಆಡ್ತಿದ್ವಿ ತುಂಬ ನೋಡಿ. ಇದರಲ್ಲಿ ನಾವು ಮುಂಚೆ ಕೂತ್ಕೊಂಡು ಆಟ ಆಡುವ ಸಂಗತಿ ಎಲ್ಲ ಇತ್ತು ನೋಡಿ. ಇದೊಂದು ದೊಡ್ಡವಾದ ಮರದಲ್ಲಿ ಬಳ್ಳಿ ನೋಡಿ. ಅಲ್ಲಿ ನೋಡಿ, ಒಂದು ಚಿಕ್ಕ ಫಾಲ್ಸ್ ಆಗಿದೆ. ನೋಡ್ಕೊಂಡು ಬರೋಣ ಬನ್ನಿ. ಅದೊಂದು ಫಾಲ್ಸ್ ಉಂಟು. ಈಗ ನೋಡಬೇಕಾದ್ರೆ ನಾವಲ್ಲಿ ಇಳಿಬೇಕು. ಸೊ ಇಳಿದು ಹೋಗೋಣ ಬನ್ನಿ. ಇಳಿಯುವಾಗ ಭಾರಿ ಜಾಗೃತ ಆಗಬೇಕು. ಇಲ್ಲಿ ಬೇರೆ ದಾರಿ ಇಲ್ಲ ನಮಗೆ, ಇದೊಂದೇ ದಾರಿ ಇರೋದು ನೋಡಲಿಕ್ಕೆ. ಬನ್ನಿ ಹೋಗೋಣ. ಇದೇ ನಮ್ಮದು ಪ್ರಾಕೃತಿಕವಾಗಿ ಆದಂಥ ಜಲಪಾತ. ಅಂದರೆ ಮೊನ್ನೆ ನಿನ್ನೆಯಿಂದ ಬಂದಂತಹ ಜೋರಾಗಿ ಮಳೆ ಉಂಟಲ್ಲ, ಆ ಮಳೆಗೆ ಈ ಪ್ರಾಕೃತಿಕವಾಗಿ ಜಲಪಾತ ಆಗಿದೆ ನೋಡಿ. ಎಷ್ಟು ಚಂದದ ಜಲಪಾತ. ನಿಮ್ಮ ಹಳ್ಳಿಗಳಲ್ಲಿ ಎಲ್ಲ ಈ ಥರ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ. ಇದು ನೋಡಿಕ್ಕೆ ತುಂಬ ಚಂದ ಮತ್ತು ಕಣ್ಣಿಗೆ ತುಂಬ ತಂಪಾಗ್ತದೆ.
ಇಲ್ಲಿ ನಮ್ಮ ಗುಡ್ಡೆಯಲ್ಲಿ ಮಾತ್ರ ಒಂದೊಂದು ಚಂದದ ಒಂದು ಜಲಪಾತ ನೋಡಲಿಕ್ಕೆ ಸಿಗೋದು, ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ. ಬೇರೆ ಕಡೆ ದೊಡ್ಡ ದೊಡ್ಡ ಜಲಪಾತಗಳು ಸಿಗ್ತವೆ, ಅದು ನೋಡಲಿಕ್ಕೆ ಇನ್ನೂ ಚೆಂದಾಗಿರ್ತದೆ. ನಮ್ಮ ಹಳ್ಳಿ ಕಡೆಯಲ್ಲಿ ಇದೇ ನಮಗೆ ಸ್ವರ್ಗ, ಅಂದರೆ ನೋಡಲಿಕ್ಕೆ ತುಂಬ ಚೆಂದ ಅಲ್ಲ. ಸೊ ನೋಡಿ, ಇಲ್ಲೊಂದು ಚಿಕ್ಕದಾದಂತಹ ಒಂದು ಜಲಪಾತಗಳು ನ್ಯಾಚುರಲಿ ಆದದ್ದು, ನೋಡಲಿಕ್ಕೆ ತುಂಬ ಸೊಬಗನ್ನು ಕೊಡ್ತದೆ. ಮತ್ತು ಮಳೆಗಾಲದಲ್ಲಿ ಒಂದು ವಿಶಿಷ್ಟ ರೀತಿಯ ಮನೋರಂಜನೆ ಸಹ ಆಗ್ತದೆ ನಮಗೆ. ನೋಡಿ, ನೋಡಿ, ಮುಂಚೆ ನಾವು ಈ ಕಾಡುಗಳಲ್ಲಿ ಹೋಗ್ತಿದ್ರಲ್ಲ, ನಮಗೆ ಮುಂಚೆ ಸರಳಿಗೆಲ್ಲ ಸಿಗ್ತಿತ್ತು. ಸರಳಿಕೆ ಅಂದರೆ ಚಿಕ್ಕ ಹಣ್ಣು, ಅದನ್ನು ಬಿಡಿಸಿದರೆ ಒಳಗೆ ಒಂದು ತಿನ್ನುವಂಥದ್ದೊಂದು ಇದು ಸಿಗ್ತದೆ, ಹಣ್ಣು ಸಿಗ್ತದೆ. ಅದು ನಾವು ಮುಂಚೆ ತಿಂತಿದ್ವಿ ಚಿಕ್ಕ ಇರುವಾಗೆಲ್ಲ, ಅದು ಜಾಸ್ತಿ ಸಿಗ್ತಿದ್ವಿ. ಇವಾಗೆಲ್ಲ ಮರೆಲ್ಲ ಕಡ್ದು ಜಾಸ್ತಿ ಏನೂ ಸಿಕ್ಕಿಲ್ಲ. ಒಂದು ಗಿಡದಲ್ಲಿ ಆಗಿದೆ, ಅದು ಕಾಯಿ ನಿಮಗೆ ತೋರಿಸ್ತೀನಿ ಹೇಗಿರ್ತದಂತ. ನೋಡಿ, ಇದು ಸರಳಿಕಾಯಿಯ ಮರ, ಚಿಕ್ಕದುಂಟು, ಅದರಲ್ಲಿ ಈ ಥರ ಸರಳಿಕೆ ಆಗ್ತದೆ. ಈ ಮುಳ್ಳು ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ತೆಗಿಲಿಕ್ಕೆ. ನೋಡಿ, ವಿಶೇಷವಾಗಿ ಅದು ಈ ರೀತಿ ಇರ್ತದೆ, ಈ ರೀತಿ ನೋಡಿ. ಈ ಸರಳಿಕಾಯನ್ನು ಹೇಳ್ತಾರೆ, ಇದು ನಮಗೆ ಮಳೆಗಾಲದಲ್ಲಿ ತುಂಬ ಹೇರಳವಾಗಿ ಸಿಗ್ತದೆ. ನಾವು ಚಿಕ್ಕ ಇರುವಾಗ ಇದನ್ನು ನಾವು ಜಾಸ್ತಿ ತಿಂತಿದ್ವಿ, ಈಗ ತಿನ್ನಲಿಕ್ಕೆ ಇದು ಹಣ್ಣಾಗೋದಿಲ್ಲ ಬೇಗ. ನೋಡಿ ನೋಡಿ, ಈ ಥರ ಇರ್ತದೆ. ಇದು ಸರಳಿಕಾಯಿ ಅಂತ ಹೇಳ್ತಾರೆ, ಇದು ನಾವು ಜಾಸ್ತಿ ತಿಂತಿದ್ವಿ. ಈಗ ಹುಳಿ ಉಂಟು, ಅಂದರೆ ಸರಿಯಾಗಿ ಹಣ್ಣಾಗಿಲ್ಲ. ಇದು ಇರ್ತದಂಟ, ಅಂದರೆ ಇದರ ಹೊರಗಿನ ಪದರ ಫುಲ್ಲು ಒಣಗಿ ಹೋಗ್ತದೆ. ಒಣಗಿ ಹೋಗಿ ಒಳಗೆ ತುಂಬ ಸಿಹಿಯಾದ ಈ ಸರಳಿಕಾಯನ್ನು ನಮಗೆ ತಿನ್ನಲಿಕ್ಕೆ ಆಗ್ತದೆ, ಸರಳಿ ಹಣ್ಣು. ನಿಮ್ಮ ಮನೆಗಳಾದರೆ ಹೇಳಿ, ಮತ್ತು ಕಮೆಂಟ್ ಮಾಡಿ ನೀವು ಈ ವರ್ಷ ತಿಂದಿದ್ದೀರುವ ಇಲ್ವಾ ಅಂತ. ಬನ್ನಿ ಮುಂದೆ ಹೋಗೋಣ. ಅಂದರೆ ನಾವು ಬಂದ ವಿಷಯನೇ ನಿಮಗೆ ಹೇಳಲಿಕ್ಕೆ ಮರೆತು ಬಿಟ್ಟೆ. ನಾನು ಅಂದರೆ ಕಲ್ಲಲ್ಲಿ ಆಗ್ತದಲ್ಲ ನೆಲದಲ್ಲಿ, ಅದನ್ನು ಹೆಕ್ಕಲಿಕ್ಕೆ ಬಂದದ್ದು. ನಾನು ಇಲ್ಲಿ ಎಲ್ಲ ಹೋಗ್ತಾ ಇದ್ದೆ. ನೋಡಿ, ಎಲ್ಲ ನಮ್ಮ ಗುಡ್ಡೆನೇ ತೋರಿಸಿದೆ ನಿಮಗೆ. ಬನ್ನಿ ಹೋಗೋಣ. ಸುತ್ತಾಡಿ ನಮ್ಮ ದೊಡ್ಡಪ್ಪನವರ ತೋಟಕ್ಕೆ ಬಂದಿದ್ದೇನೆ. ತೋಟಕ್ಕೆ ಅಲ್ಲ, ಗುಡ್ಡೆಗೆ, ಅಂದರೆ ಅರಣ್ಯಕ್ಕೆ. ಇಲ್ಲಿ ನೋಡಿದ್ರೆ ದೊಡ್ಡ ಒಂದು ಗೆದ್ದಲಾಗಿದೆ ನೋಡಿ. ಇದು ಗೆದ್ದಲು ಹುಳ ಮಣ್ಣನ್ನು ಮೇಲೆ ಮಾಡಿ ಇಲ್ಲಿ ಗೆದ್ದಲೆಲ್ಲ ಆಗಿದೆ. ಸೊ ಬಂದಿದ್ದೇನೆ, ಹಾಗಾಗಿ ಇಲ್ಲಿ ಏನೂ ಕಾಣ್ತಿಲ್ಲ ಅಣಬೆ ಆದದ್ದು. ಹಾಗೆಯಿಂದ ಹುಡುಕಿ ನನಗೆ ಸುಸ್ತಾಗ್ತುಂಟು. ಇಲ್ಲಿ ಒಂದು ನಮ್ಮ ಚಿಕ್ಕ ಒಂದು ಇದುಂಟು, ಏನಂದರೆ ಕಲ್ಲುಂಟು, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಬನ್ನಿ ತೋರಿಸ್ತೇನೆ. ನೋಡಿ, ಇದೇ ನಮ್ಮ ಕಲ್ಲು, ಚಿಕ್ಕ ಕಲ್ಲು. ಇದರಲ್ಲಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಏನಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ. ಇದು ನಾವು ಮುಂಚೆ ಇಲ್ಲಿ ನಾವು ಬಜವು, ಅಂದರೆ ನಮ್ಮ ಅಡಿಕೆಯಲ್ಲಿ ಇರ್ತದಲ್ಲ, ಅಡಿಕೆ ಎಲ್ಲ, ದೇವರೇ, ಇದು ಮರದಿಂದ ಬಿದ್ದ ಇದಿರ್ತದಲ್ಲ, ಮರದಿಂದ ಬಿದ್ದ ಇದು ನೆನಪು ಬರೋದಿಲ್ಲ ಜನರೇ, ಏನು ಮಾಡೋದು. ಮರದಿಂದ ಬಿದ್ದ ಎಲೆಗಳು, ಎಲೆಗಳು ಉಂಟಲ್ಲ, ನಾವು ಮುಂಚೆ ತುಂಬ ರಾಶಿ ಮಾಡಿ ದನದ ಕೊಟ್ಟಿಗೆಗೆ ಹಾಕ್ತಿದ್ವಿ. ಅಂದರೆ ನಮಗೆ ಗೊಬ್ಬರ ಮಾಡಲಿಕ್ಕೆಲ್ಲ ಸುಲಭ ಆಗ್ತಿತ್ತು. ಸೊ ಅದ ಕಾರಣ ನಾವು
ಮಧ್ಯಾಹ್ನದ ಚಾನೋ, ಮಧ್ಯಾಹ್ನದ ಊಟನೋ ಅಥವಾ ಬೆಳಿಗ್ಗಿದ್ದು ಚಾನೋ, ಸಂಜೆದು ಚಹಾ ಇದ್ದರೆ ನಾವು ಈ ಕಲ್ಲಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು. ಕೂತ್ಕೊಂಡು ಒಟ್ಟಿಗೆ ನಾವು ಕುಡಿತಾ ಇದ್ವಿ. ನೋಡಿ ಈಗ ಈ ಕಾಡು ತುಂಬ ಪ್ರಶಾಂತವಾಗಿ ಶಾಂತಿಯಾಗಿದೆ. ನೋಡಿ ನಿಮ್ಮ ಮನೆಗಳಲ್ಲೂ ಕಾಡನ್ನು ಬೆಳೆಸಬೇಕು, ಯಾಕಂದರೆ ಮುಂದಿನ ದಿನಗಳಲ್ಲಿ ನಮಗೆ ಕಾಡು ಉಳಿತದ ಗೊತ್ತಿಲ್ಲ. ನೋಡಿ ನಾವು ಎಷ್ಟು ಚಂದವಾಗಿ ಒಂದು ಕಾಡನ್ನು ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಬೇಕು. ಸೊ ನೋಡಿ ಇನ್ನಿತರ ನಾವು ಒಂದು ಕಾಡನ್ನು ಬೆಳೆಸಿದರೆ ತುಂಬ ಉಪಯುಕ್ತ ಆಗ್ತದೆ. ಮತ್ತು ನಮಗೆ ಒಳ್ಳೆಯ ಗಾಳಿ ಬರ್ತದೆ. ನಮಗೆ ಇಲ್ಲಿ ಒಂದು ಬಂದರೆ ಉಂಟಲ್ಲ ಕಾಡಿಗೆ, ಒಂದು ಶಾಂತ ರೀತಿಯಲ್ಲೊಂದು ನಿಲ್ಬೋದು, ಅಂದರೆ ಕೂತ್ಕೊಳ್ಬೋದು, ನಿಲ್ಬೋದು, ಮತ್ತು ನಾವು ಆಟಾಡಿದ ಕ್ಷಣಗಳನ್ನು ಹಂಚ್ಕೊಳ್ಬೋದು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಜಾಗ, ನೋಡಲಿಕ್ಕೆ ತುಂಬ ಚೆನ್ನಾಗ್ತದೆ, ಮತ್ತು ಖುಷಿ ಸಹ ಆಗ್ತದೆ. ಮತ್ತು ಹಕ್ಕಿಗಳ ಚಿಲಿಪಿಲಿ ನಾದ ತುಂಬ ಚೆನ್ನಾಗ್ತದಲ್ಲ ನೋಡಿ. ತುಂಬ ಉಂಟು ಜನರೇ, ತುಂಬ ಉಂಟು. ಇಲ್ಲಿ ಅಣಬೆಗಳು ನನಗೆ ಸಿಗಲಿಲ್ಲ. ಸೊ ನಾವು ಆ ಕಡೆ ಹೋಗುವ, ಮತ್ತು ಇಲ್ಲಾದರೆ ನಮ್ಮ ಮನೆಯ ಆ ಕಡೆ ಒಂದು ಚಿಕ್ಕ ಒಂದು ಕಾಡಿದೆ, ಅಲ್ಲಿ ಸಹ ನೋಡಬೇಕು ಉಂಟಾ ಇಲ್ವಾ ಅಂತ. ಬನ್ನಿ, ಅಣಬೆ ಇದ್ದರೆ ತೋರಿಸ್ತೇನೆ, ಬನ್ನಿ ಹೋಗೋಣ. ಕಾಡೆಲ್ಲ ಸುತ್ತಿ ಆಯಿತು, ಈಗ ನಾವು ಮನೆ ಕಡೆಗೆ ಹೋಗುವ. ಏಕೆಂದರೆ ಅಲ್ಲಿ ಸ್ವಲ್ಪ ಚಿಕ್ಕದಾದಂಥ ಒಂದು ಕಾಡುಂಟು, ಅದರಲ್ಲಿ ಇರಬಹುದು, ಬಟ್ ಗೊತ್ತಿಲ್ಲ, ನೋಡಬೇಕು. ಬನ್ನಿ ಹೋಗೋಣ. ನಮ್ಮ ಮನೆಯ ಹತ್ತಿರ ಎಲ್ಲರೂ ನೋಡ್ತೀರಿ. ಮತ್ತು ನಮ್ಮ ವಿಡಿಯೋವನ್ನು ಮೊದಲೇ ಬಾರಿ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ನನ್ನ ವಿಡಿಯೋ ಬೇಗ ಬರ್ತದೆ ನಿಮ್ಮ ನನ್ನ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಂದು ದೊಡ್ಡ ಹಳ್ಳ ಉಂಟು ಜನರೇ ನೋಡಿ. ಇದರಲ್ಲಿ ನಾನು ಹೋಗಬೇಕೀಗ, ತುಂಬ ಕಷ್ಟ ಉಂಟು, ಜಾರಿದ್ರೆ ತೋಡಿಗೇನೆ. ಸೊ ಲೆಟ್ಸ್ ಗೋ. ಕೊನೆಯದಾಗಿ ನಮಗೆ ಕಲ್ಲಡಮೆ ಸಿಕ್ಕಿದೆ ನೋಡಿ. ಇದು ನಮ್ಮ ಬರೆ ಅಂತ ಹೇಳ್ತಾರೆ, ಅಂದರೆ ಅದು ಮೇಲೆಗಡೆ ಗುಡ್ಡ ಉಂಟು, ಕೆಳಗಡೆ ಬರೆ. ಮತ್ತು ನೋಡಿ ಇಲ್ಲಿ ಚಿಕ್ಕವಾದಂಥ ನಮಗೆ ಕಲ್ಲಡಮೆ ಸಿಗ್ತಾ ಉಂಟು ನೋಡಿ. ನೋಡಿ ಫ್ರೆಶ್ ಆದ ಕಲ್ಲಡಮೆ. ಕೆಲವೊಮ್ಮೆ ನಾವು ಇದನ್ನು ಕತ್ತಿಯೆಲ್ಲ ಬಳಸಿ ತೆಗಿತೇವೆ. ಇಲ್ಲೆಲ್ಲ ಆಗಿದೆ ನೋಡಿ. ನೋಡಿ ಈ ಥರ ನಮಗೆ ತುಂಬ ಕಲ್ಲಡಮೆ ಸಿಗ್ತದೆ ನೋಡಿ. ಇದು ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಸೊ ಇದನ್ನೆಲ್ಲ ಕಲ್ಲಡಮೆ ಹೇಳ್ತಾರೆ ನೋಡಿ. ಇದನ್ನು ನಾವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಬೇಕಾಗ್ತದೆ. ತೊಳೆದು ನಮಗೆ ಒಳ್ಳೆಯ ಒಂದು ಪದಾರ್ಥ ಮಾಡ್ಬೋದು. ಇನ್ನಷ್ಟು ನೋಡಿ ಮುಂದೆ ತುಂಬ ಇದೆ. ಬಾರದಿದ್ದರೆ ಇದನ್ನು ನಾವು ಕತ್ತಿಯಲ್ಲಿ ತೆಗಿತೇವೆ. ಕತ್ತಿ ಇದು ತುಂಬ ಮಣ್ಣು ಸ್ವಲ್ಪ ಹದವಾಗಿರುವುದರಿಂದ ನಮಗೆ ತೆಗಿಲಿಕ್ಕೆ ತುಂಬ ಸುಲಭವಾಗಿ ಬರ್ತದೆ ನೋಡಿ. ಇನ್ನೂ ಮೇಲೆ ತುಂಬ ಉಂಟು, ನಾನೆಲ್ಲ ತೆಗೆದು ನಿಮಗೆ ಕೊನೆಯದೊಂದು ವೀಡಿಯೋ ಮಾಡಿ ತೋರಿಸ್ತೇನೆ, ಮತ್ತು ನೋಡ್ತೀರಿ. ನೋಡಿ ಇನ್ನಷ್ಟು ಒಣಮೆ ನಮಗೆ ಸಿಕ್ಕಿದೆ, ಇನ್ನೂ ತೆಗಿತಾ ಇದ್ದೇವೆ ನಾವು ನೋಡಿ. ಇದನ್ನು ಚೆನ್ನಾಗಿ ನೀರಲ್ಲಿ ಕ್ಲೀನ್ ಮಾಡಬೇಕಾಗ್ತದೆ. ನಮಗೆ ಇಷ್ಟ ಸ್ವಲ್ಪ ಸಿಕ್ಕಿರುವಂಥದ್ದು. ಸೊ ಇದನ್ನು ನಾವು ಚೆನ್ನಾಗಿ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು. ಅದು ಬಿಳಿ ಆಗುವಷ್ಟು ನಾವು ತೊಳಿಬೇಕಾಗ್ತದೆ. ಚೆನ್ನಾಗಿ ಕಲ್ಲಲ್ಲಿ ಉಜ್ಜಿ ನಾವು ಅದನ್ನು ಬಿಳಿ ಆಗುವಷ್ಟು ತೊಳಿಬೇಕು. ನಮಗೆ ಸಿಕ್ಕಿದರಲ್ಲಿ ಕೆಲವೊಂದು ಮಾತ್ರ ಒಳ್ಳೆಯದು. ಮತ್ತು ನೋಡಿ ಬಿಳಿ ಇರಬೇಕು. ಬಿಳಿ ಇದ್ದರೆ ನಮಗೆ ತುಂಬ ಚೆಂದ ಆಗ್ತದೆ ನೋಡಿ. ಇದೆಲ್ಲ ನಮಗೆ ಹಾಳು ನೋಡಿ. ಇದು ನೋಡಲಿಕ್ಕೆ ಹೊರಗಿಂದ ನೋಡಿ ಚೆನ್ನಾಗಿ ಸಿಕ್ಕಿದ್ರು ನೋಡಿ, ಹೊರಗಿಂದ ಫುಲ್ ಹಾಳು. ಇದನ್ನು ನಾವು ಬಿಸಾಡಬೇಕಾಗ್ತದೆ, ಇದು ನಮಗೆ ಯೂಸ್ ಇಲ್ಲ. ಸೊ ಇಷ್ಟು ಬಿಳಿ ಇದ್ದರೆ ಮಾತ್ರ ನಮಗೆ ಪದಾರ್ಥಕ್ಕೆ ಆಗ್ತದೆ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಎಲ್ಲರಿಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ನೋಡ್ತಾ ಇರಿ, ಪ್ರೋತ್ಸಾಹಿಸ್ತೀರಿ. ಎಲ್ಲರಿಗೂ ಧನ್ಯವಾದಗಳು.